ಎಲ್ಲರಿಗೂ ನಮಸ್ಕಾರ. ಸವಿ ಕಥೆಗೆ ಸ್ವಾಗತ. ಇವತ್ತಿನ ಕಥೆಯ ಹೆಸರು ಅಜ್ಜಿ ಹೇಳಿದ ಉಪಾಯ. ಒಮ್ಮೆ ಒಂದೂರಲ್ಲಿ ಮಧು ಅಂತ ಒಬ್ಬ ಹುಡುಗ ಇದ್ದ. ಅವನು ಒಂದಿನ ಅವರ ಅಜ್ಜಿ ಹತ್ರ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದ. ಅಜ್ಜಿ, ಮುಂದಿನ ವಾರ ನನ್ನ ಪರೀಕ್ಷೆ ಫಲಿತಾಂಶ ಬರುತ್ತೆ ಅಜ್ಜಿ. ಏನಾಗುತ್ತೋ ಏನೋ, ಅಪ್ಪ ಅಮ್ಮ ಏನಂತಾರೋ ಅಂತ ಭಯ ಆಗ್ತಿದೆ ಅಜ್ಜಿ. ಯಾಕಪ್ಪ, ಏನಾಯ್ತಪ್ಪ? ನೀನು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದಿದೀಯ ತಾನೇ? ಅಜ್ಜಿ ಪ್ರೀತಿಯಿಂದ ಕೇಳಿದರು. ಹೌದಜ್ಜಿ, ಆದರೂ ಯಾಕೋ ಟೆನ್ಷನ್ ಜಾಸ್ತಿ ಆಗ್ತಿದೆ ಅಜ್ಜಿ. ಇದಕ್ಕೆ ನಿನಗೆ ಯಾಕಪ್ಪ ಟೆನ್ಷನು? ಯಾಕೋ ಏನೋ ಗೊತ್ತಿಲ್ಲ ಅಜ್ಜಿ, ಟೆನ್ಷನ್ ಅಂತೂ ತಪ್ತಾನೆ ಇಲ್ಲ ನೋಡಿ. ಅಜ್ಜಿ ಅವನ ಮಾತು ಕೇಳಿ ನಕ್ಕರು. ನೋಡು ಮಗು, ನಿನಗೆ ಬರೋ ಅಂಕಗಳು ನಿನ್ನ ಬುದ್ಧಿವಂತಿಕೆಗೆ ಸೂಕ್ತ ಮಾನದಂಡ ಅಲ್ಲ. ನೀನೇನೋ ಹಾಗೆ ಹೇಳ್ತೀಯ ಅಜ್ಜಿ, ಆದರೆ ಅಮ್ಮ ಅಪ್ಪನಿಗೆ ನಾನು ಎಲ್ಲದರಲ್ಲೂ 100% ಅಂಕ ಪಡಿಬೇಕು ಅಂತಲೇ ಇದೆ. ನಾನಂತೂ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಬರೆದಿದ್ದೀನಿ ಗೊತ್ತಾ. ನೋಡು ಮಗು, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ವಿಭಿನ್ನವಾದ ಪ್ರತಿಭೆ ಇರುತ್ತೆ. ಅದು ಅವರವರ ಅನನ್ಯ ಸ್ವಭಾವಕ್ಕೆ ಬಿಟ್ಟದ್ದು. ಪ್ರತಿಯೊಬ್ಬರ ಪ್ರತಿಭೆಯನ್ನು ಈ ಪರೀಕ್ಷೆಯಿಂದ ಅಳೆಯೋಕ್ಕಾಗೋದಿಲ್ಲ. ನೀನು ನಿನ್ನ ಕೈಲಾದ ಪ್ರಯತ್ನ ಮಾಡು. ಮನಸ್ಸನ್ನು ಶಾಂತವಾಗಿಟ್ಕೋ. ಈಗ ಮೊದಲು ಆ ಅಂಕಗಳ ಬಗ್ಗೆ ಯೋಚಿಸುವುದನ್ನು ಬಿಡು ಎಂದು ಅಜ್ಜಿ ಅವನಿಗೆ ಸಮಾಧಾನ ಹೇಳಿದರು. ಮಧುಗೆ ರಜೆ ಸಿಕ್ಕಿದಾಗೆಲ್ಲ ಅಜ್ಜಿ ಊರಿಗೆ ಬಂದು ಅವ್ರ ಬಳಿ ಹೀಗೆ ಪ್ರೀತಿಯಿಂದ ಹರಟೆ ಹೊಡೆಯೋದು, ಅವ್ರ ಕೈ ತಿಂಡಿ ತೀರ್ಥ ಕಥೆ ಕೇಳೋದು ಎಲ್ಲ ಬಲು ಇಷ್ಟ. ಅವನು ಅವ್ರ ಬಳಿ ಎಲ್ಲ ಹೇಳ್ಕೊತಿದ್ದ. ಈ ಅಜ್ಜಿ ಮೊಮ್ಮಗ ಇಬ್ರಿಗೂ ಮೊದಲಿನಿಂದ ಬಹಳ ಸ್ನೇಹ ಸಲುಗೆ ಇತ್ತು. ಅವನಿಗೆ ಏನೇ ತೊಂದರೆ ಬಂದರೂ ಅಜ್ಜಿ ಯಾವುದೋ ಒಂದು ವಿಧದಲ್ಲಿ ಅದನ್ನು ಸರಿಪಡಿಸ್ತಾ ಇದ್ರು. ಒಂದಿನ ಅಜ್ಜಿ ಬಳಿ ಮಾತಾಡ್ತಿದ್ದಾಗ ಮಧು ತಕ್ಷಣ ಕೇಳ್ದ, ಅಜ್ಜಿ, ಕತ್ತೆ ಅಂದರೆ ಒಂದು ಪ್ರಾಣಿ ತಾನೇ? ಹಾಗಿರುವಾಗ ಶಾಲೆಗಳಲ್ಲಿ ಮತ್ತು ಎಷ್ಟೋ ಹಿರಿಯರು ಸಹ ಮಕ್ಕಳನ್ನ ಕತ್ತೆ ಅಂತ ಬೈತಾರಲ್ಲ, ಏನಪ್ಪ ನಿನ್ನ ಮಾತಿನ ಅರ್ಥ? ಅಂದರೆ ಕತ್ತೆಯನ್ನು ಬುದ್ಧಿಗೇಡಿ ದಡ್ಡ ಪ್ರಾಣಿ ಅನ್ನೋ ಥರ ಮಕ್ಕಳಿಗೆ ಅನ್ವಯಿಸಿ ಹಂಗಿಸೋದು ಯಾಕೆ ಅಂತ. ಸಾಮಾನ್ಯವಾಗಿ ಯಾರಾದರೂ ತೀರಾ ದಡ್ಡತನದಲ್ಲಿ ನಡೆದುಕೊಂಡ್ರೆ, ಮೂರ್ಖರಾಗಿ ವರ್ತಿಸಿದರೆ ಅಂಥವರನ್ನು ಮೂರ್ಖ ಪ್ರಾಣಿ ಕತ್ತೆಗೆ ಹೋಲಿಸಿ ಮಾತಾಡೋದು ಲೋಕಾರೂಢಿ. ಯಾರೂ ಇದಕ್ಕೆ ಹೊರತಲ್ಲ ನೋಡಪ್ಪ. ಅಜ್ಜಿ, ಆದರೆ ನಾನು ಎಷ್ಟೋ ಕಾಮಿಕ್ಸು ಕಥೆ ಪುಸ್ತಕಗಳಲ್ಲಿ ಕತ್ತೆ ಬಹಳ ಕಷ್ಟಪಡೋ ಜೀವಿ, ಅದು ಬುದ್ಧಿವಂತ ಜೀವಿ ಅಂತಾನು ಓದಿದ್ದೀನಲ್ಲ ಅಜ್ಜಿ. ಅವು ಬಹಳ ಸರಳ ಜೀವಿಗಳು, ಆದರೂ ಸಾದಾ ದುಡಿತಾನೇ ಇರ್ತವೆ. ಹಾಗಿರ್ಬೇಕಾದ್ರೆ ಕತ್ತೆನ ಮೂರ್ಖ ಪ್ರಾಣಿ ಅಂತ ಯಾಕೆ ಹೇಳ್ತಾರೆ? ಅಜ್ಜಿ ನಸುನಗುತ್ತಾ, ಅದು ಮಾನವರು ಯೋಚಿಸುವ ವಿಧಾನ ಮಗು. ದುರಾದೃಷ್ಟವಶಾತ್ ಮಾನವರು ಇತರ ಬುದ್ಧಿಹೀನರ ಕೆಲಸಗಳನ್ನು ಕತ್ತೆಗೆ ಹೋಲಿಸಿ ಅವು ಎಷ್ಟು ಶ್ರಮಜೀವಿಗಳು ಎಂಬುದನ್ನೂ ಲೆಕ್ಕಿಸದೆ, ಒಳ್ಳೆಯ ಪ್ರಾಣಿ ಎಂದು ಗುರುತಿಸದೆ ಹೀಗೆ ಹೇಳಿಬಿಡ್ತಾರೆ. ನಿನಗೆ ಗೊತ್ತೇ, ಚೀನಾ ಅಮೇರಿಕಾದಲ್ಲಿ ಕತ್ತೆ ಅಂದರೆ ಅದೃಷ್ಟ ತರುವ ಪ್ರಾಣಿ ಅಂತೆ. ಓಹೋ, ವಿಷಯ ಹೀಗೂ ಉಂಟೇನು? ಆದರೂ ಜನ ಬೇರೆಯವರನ್ನ ಕತ್ತೆ
ಅಂದರೆ ನನಗಂತೂ ಬಹಳ ಬೇಸರ ಆಗುತ್ತಪ್ಪ. ಯಾರಿಗೋ ಏನೋ ಅರ್ಥ ಆಗಲಿಲ್ಲ ಅಂದರೆ ಅವ್ರಿಗೆ ಅದನ್ನು ಮತ್ತೆ ಮತ್ತೆ ಹೇಳ್ಕೊಡೋದಪ್ಪ. ಅದು ಸರಿ ಮಧು, ಇವತ್ತು ನೀನು ಈ ಕತ್ತೆ ಟಾಪಿಕ್ ಯಾಕಪ್ಪ ತೆಗೆದಿದ್ದು? ಅಜ್ಜಿಗೆ ಏನೋ ಸಂದೇಹ ಮೂಡ್ತು. ಮಧು ಅದಕ್ಕೆ ಉತ್ತರಿಸೋದಕ್ಕೆ ತುಸು ಹಿಂಜರಿದ. ಅಜ್ಜಿ, ಈ ಅಮ್ಮ ನನಗೆ ಮನೆಯಲ್ಲಿ ಲೆಕ್ಕ ಹೇಳ್ಕೊಡ್ಬೇಕಾದಾಗೆಲ್ಲ ಅದನ್ನು ಅರ್ಥ ಮಾಡ್ಕೊಳ್ದೆ ನಾನು ತಪ್ಪು ಮಾಡಿಬಿಟ್ರೆ, ಅದರಲ್ಲೂ ಮುಖ್ಯವಾಗಿ ಆ ಬೀಜಗಣಿತ, ಅಯ್ಯಪ್ಪ, ಆಗ ಅಮ್ಮನಿಗೆ ಕೆಟ್ಟ ಕೋಪ ಬಂದು, ಹೋಗೋ ನೀನೊಬ್ಬ ಕತ್ತೆ ಅಂತ ಬೈದು ಬಿಡ್ತಾಳೆ. ನನಗಂತೂ ಎಷ್ಟೋ ಸಲ ಅಳು ಬಂದ್ಬಿಡುತ್ತೆ ಗೊತ್ತಾ? ಅವನ ಗಂಟಲು ತಡವರಿಸಿತು. ಓಹೋ, ನೀನು ಅದರಿಂದ ನೊಂದ್ಕೋಬೇಡ ಮಗು. ಹೋಗಜ್ಜಿ, ಯಾರಿಗೆ ತಾನೇ ದುಃಖ ಆಗಲ್ಲ. ನನಗಂತೂ ಕತ್ತೆ ಅನ್ಸ್ಕೊಳ್ಳೋಕ್ಕೆ ಖಂಡಿತ ಇಷ್ಟ ಇಲ್ಲ, ಮಧು ಹೇಳ್ದ. ನನಗೆ ಕಲಿಯಕ್ಕೆ ಬರೋದೇ ಇಲ್ಲ ಅಂತ ಅಮ್ಮ ಭಾವಿಸ್ತಾಳೆ, ಆದರೆ ಖಂಡಿತ ಅದು ಹಾಗಲ್ಲ ಅಜ್ಜಿ. ನನಗೆ ಗೊತ್ತಪ್ಪ, ಕಲಿಕೆ ಅನ್ನೋದು ಜೀವಮಾನದುದ್ದಕ್ಕೂ ಇದ್ದೇ ಇರುತ್ತೆ. ಅದರಲ್ಲಿ ಏರು ತಗ್ಗು ಎಲ್ಲವೂ ಸಹಜ ಅಂದರು ಅಜ್ಜಿ. ಅವನನ್ನು ತಮ್ಮ ಮಡಿಲಿಗೆ ಹಾಕಿಕೊಂಡು ತಲೆ ಸವರಿದ್ರು. ಮಕ್ಕಳು ಅಂದರೆ ಜೇಡಿ ಮಣ್ಣಿನಂತೆ, ಬಹಳ ಮೃದು ಮನಸ್ಸುಳ್ಳವರು ಅಂತ ಅಜ್ಜಿಗೆ ಚೆನ್ನಾಗಿ ಗೊತ್ತು. ನಾವು ಮಣ್ಣಿಗೆ ಹೇಗೆ ಆಕಾರ ನೀಡ್ತೇವೆಯೋ ಹಾಗೇ ಮಕ್ಕಳನ್ನು ತಿದ್ದೋದ್ರಿಂದ ಅವರು ಚೆನ್ನಾಗಿ ಕಲಿತಾರೆ ಎಂದು ಅಜ್ಜಿಗೆ ಗೊತ್ತು. ಒಂದು ಮಗು ಉತ್ತಮ ಪ್ರೋತ್ಸಾಹದ ವಾತಾವರಣದಲ್ಲಿ ಬೆಳೆದರೆ ಅವಕ್ಕೆ ಬೇಗ ಆತ್ಮವಿಶ್ವಾಸ ಮೂಡುತ್ತೆ. ಅದರ ಬದಲು ಮಕ್ಕಳನ್ನು ಸದಾ ಬೈತಿದ್ರೆ ಅವರು ಹಿಂಜರಿಕೆ ಬೆಳೆಸ್ಕೊಳ್ಳೋದು ಸಹಜ. ಅಜ್ಜಿ ಸೊಸೆ ರೇಖಾಳ ಬಳಿ ಫೋನಿನಲ್ಲಿ ಈ ಬಗ್ಗೆ ಮಾತಾಡಬೇಕು ಅಂದ್ಕೊಂಡ್ರು. ಮೊಮ್ಮಗನ ಪರವಾಗಿ ಆಕೆಗೆ ಕಾಳಜಿ ಹೆಚ್ಚು. ಮಾರನೇ ದಿನ ಮಧುವಿನ ಫಲಿತಾಂಶ ಬರೋದಿತ್ತು. ಅಜ್ಜಿ ಸಹ ಊರಿನಿಂದ ಇವ್ರ ಮನೆಗೆ ಬಂದಿದ್ರು. ಅಂದು ಮಧುಗೆ ಶಾಲೆಗೆ ಹೋಗಲು ಮನಸ್ಸೇ ಇರಲಿಲ್ಲ. ಅಮ್ಮ ಈಗಾಗಲೇ ನನ್ನನ್ನು ಕತ್ತೆ ಅಂತ ಬೈತಾ ಇರ್ತಾಳೆ. ಹಾಗಿರುವಾಗ ನಾನು ಸೆಕೆಂಡ್ ಕ್ಲಾಸ್ ಮಾರ್ಕ್ಸ್ ಪಡೆದಿದ್ರೆ ಏನು ಮಾಡಲಿ? ಎಲ್ಲರ ಮುಂದೆ ಶಾಲೆಯಲ್ಲಿ ಬೈದರೆ ಏನಪ್ಪ ಗತಿ ಅಂತ ಅವನ ಮನಸ್ಸು ಅಧೈರ್ಯದಿಂದ ಹೊಡೆದುಕೊಳ್ಳುತ್ತಿತ್ತು. ಅವನು ಬೇಸರದಿಂದಲೇ ತನ್ನ ಫಲಿತಾಂಶ ತಿಳಿಯಲು ಅಂತೂ ಶಾಲೆಗೆ ಹೊರಟ. ಇದನ್ನು ಅವನ ಸಹಪಾಠಿ ಸೀತಾ ಗಮನಿಸಿದಳು. ಮಧು, ಯಾಕೋ ಇವತ್ತು ಬಹಳ ಡಲ್ ಆಗಿದೆಯಾ ಅಂತ ಸೀತಾ ಕೇಳಿದ್ಲು. ನಾನೊಬ್ಬನೇ ಏನು, ಬಹಳಷ್ಟು ವಿದ್ಯಾರ್ಥಿಗಳು ನನ್ನ ಹಾಗೆ ಬೇಸರಗೊಂಡಿದ್ದಾರೆ. ಇವತ್ತು ನಮ್ಮ ರಿಸಲ್ಟ್ ಅಲ್ವಾ? ಹೌದು, ರಿಸಲ್ಟ್ ಬಂದರೆ ನೀನು ಖುಷಿಯಾಗಿರಬೇಕು ಅಲ್ವಾ? ತನ್ನ ಕಷ್ಟವನ್ನು ಸೀತಾ ಬಳಿ ಹೇಗೆ ಹೇಳ್ಕೊಳ್ಳೋದು ಅವನಿಗೆ ತಿಳಿಲಿಲ್ಲ. ಆಗ ಸೀತಾ ನಸುನಗುತ್ತಾ, ಡೋಂಟ್ ವರಿ ಮಧು, ಇವತ್ತು ಪರೀಕ್ಷೆಯ ಫಲಿತಾಂಶ ಬರ್ತಿದೆ ಅಷ್ಟೇ. ಅದು ನಮ್ಮ ಜೀವನದ ಒಂದು ಭಾಗ ಮಾತ್ರ ಅಂತ ಅಮ್ಮ ಹೇಳ್ತಾ ಇರ್ತಾರೆ. ನಮ್ಮ ಕರ್ತವ್ಯ ಅಂದರೆ ನಮ್ಮ ಪ್ರತಿಭೆಯನ್ನು ಗುರುತಿಸಿ ಅದರಂತೆ ಮುಂದುವರಿಯೋದು. ಹೀಗಾಗಿ ನೀನು ಬೇಸರ ಪಡೋದು ಬೇಡ ಮಧು. ಇದರಿಂದ ಮಧುಗೆ ಎಷ್ಟೋ ಸಮಾಧಾನ ಆಯಿತು. ನಂತರ ಸ್ವಲ್ಪ ಹೊತ್ತಿಗೆ ಟೀಚರ್ ಫಲಿತಾಂಶ ಹಿಡಿದು ಬಂದರು. ಇಡೀ ಕ್ಲಾಸ್ ರೂಮ್ ಅತೀ ಟೆನ್ಷನ್ನಿಂದ ಅವರ ಪ್ರತಿಕ್ರಿಯೆಗಾಗಿ ಕಾಯ್ತಾ ಇತ್ತು. ಗುಡ್ ಮಾರ್ನಿಂಗ್ ಮಕ್ಕಳೇ, ಟೀಚರ್ ನಸುನಗುತ್ತಾ ಹೇಳಿದರು. ಗುಡ್ ಮಾರ್ನಿಂಗ್ ಟೀಚರ್, ಎಲ್ಲರೂ ಒಕ್ಕೋರಲಿನಿಂದ ಉತ್ತರ ಕೊಟ್ಟರು.
ಟೀಚರ್ಗೆ ತಮ್ಮ ಮಕ್ಕಳತ್ತ ಬಹಳ ಹೆಮ್ಮೆ ಇತ್ತು. ನಿಧಾನವಾಗಿ ಅಟೆಂಡೆನ್ಸ್ನಲ್ಲಿದ್ದ ಹೆಸರುಗಳ ಪಟ್ಟಿ ಪ್ರಕಾರ ಅವರು ಒಂದೊಂದೇ ಹೆಸರನ್ನು ಕೂಗಿ ಅವರಿಗೆ ಪ್ರಗತಿ ಪತ್ರ ನೀಡತೊಡಗಿದರು. ಇಡೀ ಕ್ಲಾಸ್ ಸಡಗರ ಸಂಭ್ರಮದಿಂದ ನಕ್ಕು ನಲಿಯಿತು. ಅಂತೂ ಮಧು ಸರದಿ ಸಹ ಬಂತು. ಅವನು ಇಡೀ ಕ್ಲಾಸ್ಗೆ 2ನೇ ರ್ಯಾಂಕ್ ಗಳಿಸಿದ್ದ. ಮೊದಲ ರ್ಯಾಂಕ್ ಸೀತಾಳ ಪಾಲಾಗಿತ್ತು. ಶಭಾಷ್ ಸೀತಾ, ಮಧು ಇಬ್ಬರಿಗೂ ಅಭಿನಂದನೆಗಳು. ಟೀಚರ್ ಹೇಳಿದಾಗ ಇಡೀ ಕ್ಲಾಸಿನ ಎಲ್ಲ ಮಕ್ಕಳು ಜೋರಾಗಿ ಚಪ್ಪಾಳೆ ತಟ್ಟಿ ತಮ್ಮ ಸಂತಸ ಹಂಚಿಕೊಂಡ್ರು. ಇದರಿಂದ ಮಧುವಿಗೆ ಬಹಳ ನಿರಾತಂಕವಾಯಿತು. ಅವನ ಚಿಂತೆಗಳೆಲ್ಲ ದೂರ ಆದವು. ಸೀತಾ ಸಮೇತ ಎಲ್ಲರೂ ಕೈ ಕುಲುಕಿದಾಗ ಅವನಿಗೆ ಬಹಳ ಸಂತೋಷ ಆಯಿತು. ಅದೇ ಖುಷಿಯಲ್ಲಿ ಮನೆಯತ್ತ ನಡೆದ. ಅವನು ಮನೆಗೆ ಬಂದು ನೋಡಿದಾಗ ಅಮ್ಮ ಅಜ್ಜಿ ಕೂಡಿ ಹಬ್ಬದ ಅಡುಗೆಯ ತಯಾರಿಯಲ್ಲಿದ್ದರು. ಇಡೀ ಮನೆ ಹಬ್ಬದ ದಿನದಂತೆ ಸಿಂಗಾರಗೊಂಡಿತ್ತು. ಇದರಿಂದ ಅವನ ಉತ್ಸಾಹ ಇನ್ನಷ್ಟು ಗರಿಗೆದರಿತು. ತನ್ನ ಶೂ ಸಹ ಕಳಚದೆ ಓಡಿ ಬಂದು ಅಮ್ಮನನ್ನ ನಂತರ ಅಜ್ಜಿಯನ್ನೂ ತಬ್ಬಿಕೊಂಡ. ನೋಡಿದ್ಯಾ ಅಮ್ಮ, ಇಡೀ ಕ್ಲಾಸ್ಗೆ ನಾನು 2ನೇವನಾಗಿ ಹೆಚ್ಚಿನ ಅಂಕ ಪಡೆದಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳಿಕೊಂಡ. ತನ್ನ ಪ್ರಗತಿ ಪತ್ರವನ್ನು ಅವರಿಬ್ಬರಿಗೂ ಹೆಮ್ಮೆಯಿಂದ ತೋರಿಸಿದ. ವಾವ್, ಸೂಪರ್ ಮಧು, ಕಂಗ್ರಾಟ್ಸ್ ಎಂದು ಅಮ್ಮ ಅವನನ್ನು ಅಪ್ಪಿಕೊಂಡು ಮುದ್ದಿಸಿದರು. ಅದೇ ತರಹ ಅಜ್ಜಿ ಸಹ ಅವನ ಕೈ ಕುಲುಕಿ ಮುದ್ದಿಸಿದರು. ನಂತರ ಅಜ್ಜಿ ಸೊಸೆಯತ್ತ ತಿರುಗಿ, ನೋಡಿದ್ಯಾ ರೇಖಾ, ನಮ್ಮ ಕತ್ತೆ ಇಡೀ ಕ್ಲಾಸ್ಗೆ 2nd ಅಂತೆ. ಕತ್ತೆ ಒಳ್ಳೆ ಮಾರ್ಕ್ಸ್ ತಗೊಂಡಿದೆ. ತಕ್ಷಣ ಅಮ್ಮ ಅಜ್ಜಿ ಕಡೆ ತಿರುಗಿ ಪಿಳಿ ಪಿಳಿ ಕಣ್ಣು ಬಿಟ್ಟರು. ಆಗ ಅಜ್ಜಿ ತಮ್ಮ ಮಾತನ್ನು ತುಸು ಮೃದುವಾಗಿಸಿ, ಅವನ ರಿಸಲ್ಟ್ ಏನೇ ಇರಲಿ ರೇಖಾ, ಮಕ್ಕಳನ್ನು ನಾವು ಸದಾ ಪ್ರೋತ್ಸಾಹಿಸಬೇಕು. ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಇಡೀ ವಿಶ್ವದಲ್ಲಿ ಯಶಸ್ವಿ ಅನ್ನಿಸಿಕೊಂಡಿರುವಂಥ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ತಾವು ಶಾಲೆಯಲ್ಲಿ ಗಳಿಸುತ್ತಿದ್ದ ಅಂಕಗಳಲ್ಲಿ ಬಹಳ ಹಿಂದುಳಿದಿದ್ದರು. ಯಾರು ತಮ್ಮ ಪ್ರಯತ್ನದಲ್ಲಿ, ಪರಿಶ್ರಮದಲ್ಲಿ, ಸ್ವಪ್ರತಿಭೆಯಿಂದ ಕಷ್ಟಪಟ್ಟರೋ ಅವರು ಮಾತ್ರ ಯಶಸ್ವಿಗಳಾದರು. ರೇಖಾ ತಕ್ಷಣ ಅತ್ತೆ ಏನು ಹೇಳುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಂಡ್ರು. ಓ, ನಾನು ಮಗನನ್ನು ಕೋಪದಲ್ಲಿ ಕತ್ತೆ ಅಂದದ್ದು ಅವನು ಅಜ್ಜಿಗೆ ಹೇಳಿಬಿಟ್ಟಿದ್ದಾನೆ ಅಂತ ತಿಳ್ಕೊಂಡು ಸಾರಿ ಅತ್ತೆ ಅಂದರು. ಆಗ ಮಧು ತುಸು ಧೈರ್ಯ ವಹಿಸಿ ಕೇಳಿದ, ಅಮ್ಮ, ಮತ್ತೆ ನೀನು ನನ್ನನ್ನು ಕತ್ತೆ ಅನ್ನಲ್ಲ ತಾನೇ? ಇಲ್ಲ ಕಣೋ ಮಧು, ಖಂಡಿತ ಇಲ್ಲ ಎಂದು ಮಗನನ್ನು ತಬ್ಬಿ ಮುದ್ದಿಸಿದರು. ಅಜ್ಜಿ ಇಬ್ಬರಿಗೂ ಸಮಾಧಾನ ಆಗುವಂತೆ, ಹಾಂ, ಮಗು 2nd ರ್ಯಾಂಕಲ್ಲಿ ಪಾಸ್ ಆಗಿದ್ದಾನೆ. ಇದೇ ಖುಷಿಯಲ್ಲಿ ಇವತ್ತು ಗ್ರ್ಯಾಂಡಾಗಿ ಹಬ್ಬದಡಿಗೆ ಸವಿಯೋಣ ಎನ್ನುತ್ತಾ ಮಧುವಿಗೆ ಕಪ್ ಕೇಕ್ ಕೊಟ್ಟರು. ಅಜ್ಜಿ, ನಿನ್ನ ಉಪಾಯ ಗೊತ್ತಾಯ್ತು ಬಿಡು ಎಂದು ಮಧು ಕೇಕ್ ತೆಗೆದುಕೊಳ್ಳುತ್ತಾ ಹೇಳಿದಾಗ ಅಮ್ಮ ಅಜ್ಜಿ ಜೋರಾಗಿ ನಕ್ರು. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ.